ಜಿಲ್ಲೆಯ 30 ಸುದ್ದಿಯನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಮನೆ ಮುಂದೆ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ್ದ ಡಿಯೋ ಬೈಕ್ ಕದಿಯುತ್ತಿದ್ದ ಕಳ್ಳರ ಬಂಧನ. ಬನ್ನೇರುಘಟ್ಟ ಪೊಲೀಸ್ನಿಂದ 4 ಡಿಯೋ ಬೈಕ್ 4 ಮೊಬೈಲ್ ವಶ. ಬೀದರ್ನ ಉಗ್ರನರಸಿಂಹ ದೇವಸ್ಥಾನದಲ್ಲಿ ನೀರಿನ ಸಮಸ್ಯೆ. ದೇವಸ್ಥಾನವನ್ನ ಜಿಲ್ಲಾಡಳಿತ ನಿರ್ಲಕ್ಷಿಸಿದೆ ಅಂತ ಭಕ್ತರ ಅಸಮಾಧಾನ. ಬಳ್ಳಾರಿ ಜಿಲ್ಲೆ ಹಂಪಿ ಬಳಿಯ ತುಂಗಭದ್ರಾ ನದಿಯಲ್ಲಿ ಮೊಸಳೆ ಪ್ರತ್ಯಕ್ಷ. ನದಿಯಲ್ಲಿ ಮೊಸಳೆ ಕಂಡು ಸ್ಥಳೀಯರಲ್ಲಿ ಹೆಚ್ಚಿದ ಆತಂಕ. ಕಾರು ಹರಿದು 35 ಕುರಿಗಳ ಮಾರಣ ಹೋಮ. ಬಾಗಲಕೋಟೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಘಟನೆ. ಕೇದಾರನಾಥ ಹಿಂದಿ ಸಿನಿಮಾಗೆ ನಿರ್ಬಂಧ ಹೇರುವಂತೆ ಒತ್ತಾಯ. ಬೆಳಗಾವಿಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ಪ್ರತಿಭಟನೆ. ಕೇರಳದ ಶಬರಿಮಲೆ ಪರಂಪರೆ ಉಳಿಸುವಂತೆ ಅಯ್ಯಪ್ಪ ಭಕ್ತರ ಪ್ರತಿಭಟನೆ. ಅಯ್ಯಪ್ಪ ಸ್ವಾಮಿ ಭಕ್ತಿ ಗೀತೆಗಳೊಂದಿಗೆ ವಿಜಯಪುರ ಡಿಸಿಗೆ ಮನವಿ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯ ಶುಶ್ರೂಷಕರನ್ನೇ ಮುಂದುವರಿಸಲು ತೀರ್ಮಾನ. ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ರಾಜೇಂದ್ರ ಮನವಿಗೆ ಧರಣಿ ಕೈಬಿಟ್ಟ ಶುಶ್ರೂಷಕರು. ಟ್ರ್ಯಾಕ್ಟರ್ ಡಿಕ್ಕಿ ಬೈಕ್ ಸವಾರ ಸ್ಥಳದಲ್ಲೇ ಸಾವು. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಹೊರವಲಯದಲ್ಲಿ ಘಟನೆ. ಚಿಕ್ಕಮಗಳೂರಿನಲ್ಲಿ ಕೇರಳ ಮೂಲದ ವ್ಯಕ್ತಿ ನಾಪತ್ತೆ. ಹರಿಹರಪುರದ ತುಂಗಾ ನದಿ ದಡದಲ್ಲಿ ವ್ಯಕ್ತಿಯ ಬೈಕ್ ಐಡಿ ಕಾರ್ಡ್ ಪತ್ತೆ. ಸ್ಮಶಾನ ಭೂಮಿಗಾಗಿ ಚಿತ್ರದುರ್ಗದಲ್ಲಿ ಸೇವಾಲಾಲ್ ಯುವಕ ಸಂಘಟನೆ ಪ್ರತಿಭಟನೆ. ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಡಿಸಿಗೆ ಮನವಿ. ದಾವಣಗೆರೆಯಲ್ಲಿ 5 ದಿನಗಳ ಕಾಲ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್. ಶಾಮನೂರು ಶಿವಶಂಕರಪ್ಪ ಧರ್ಮಪತ್ನಿ ದಿವಂಗತ ಪಾರ್ವತಮ್ಮ ನೆನಪಿಗಾಗಿ ಕ್ರೀಡಾಕೂಟ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ 116 ಕೋಟಿ ಪಿಂಚಣಿ ಹಣ ಬಿಡುಗಡೆಗೆ ಆಗ್ರಹ. ಪಾಲಿಕೆ ಎದುರು ಬಿಜೆಪಿ ಸದಸ್ಯರ ಧರಣಿ. ಗದಗ್ನ ಸಾರ್ವಜನಿಕ ಗ್ರಂಥಾಲಯದ ಆವರಣದಲ್ಲಿನ ಮರದಲ್ಲಿ ಹಾವು ಪ್ರತ್ಯಕ್ಷ. ಹಾವು ನೋಡುವುದಕ್ಕೆ ಮುಗಿಬಿದ್ದ ಜನ. ಪ್ರತಿ ಕ್ವಿಂಟಾಲ್ ತೊಗರಿಗೆ 8,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳಿ ಆಗ್ರಹ. ಕಲಬುರಗಿಯಲ್ಲಿ ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಪ್ರೊಟೆಸ್ಟ್. ಹಾಸನದ ಕಡಗರವಳ್ಳಿ ಕೆಸರಿನಲ್ಲಿ ಬಿದ್ದಿದ್ದ ಆನೆಗಳ ಆರೋಗ್ಯದಲ್ಲಿ ಚೇತರಿಕೆ. ನಾಡಿದ್ದು ಶಿವಮೊಗ್ಗದ ಸಕ್ರೆಬೈಲು ಆನೆ ಶಿಬಿರಕ್ಕೆ ಆನೆಗಳು ಶಿಫ್ಟ್. ಹಾವೇರಿಯ ದುಪ್ಪದಹಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ. ಶಾಸಕ ಬಿಸಿ ಪಾಟೀಲ್ಗೆ ಬೆಳ್ಳಿ ಗದೆ ಕೊಟ್ಟು ಸನ್ಮಾನಿಸಿದ ಗ್ರಾಮಸ್ಥರು. ಪೋಷಕರಿಂದ ಪ್ರೀತಿಗೆ ವಿರೋಧ. ರೈಲಿಗೆ ತಲೆ ಕೊಟ್ಟು ಪ್ರೇಮಿಗಳ ಆತ್ಮಹತ್ಯೆ. ಕೋಲಾರ ಜಿಲ್ಲೆಯ ಗಡಿ ಭಾಗದ ಕುಪ್ಪಂ ರೈಲ್ವೆ ನಿಲ್ದಾಣದಲ್ಲಿ ಘಟನೆ. ಕೊಪ್ಪಳದಲ್ಲಿ ಜಿಲ್ಲಾ ಪೊಲೀಸ್ ಕ್ರೀಡಾಕೂಟಕ್ಕೆ ಚಾಲನೆ. 2 ದಿನಗಳ ಕ್ರೀಡಾಕೂಟದಲ್ಲಿ ಜಿಲ್ಲೆಯ 5 ವೃತ್ತಗಳ ಪೊಲೀಸ್ ತಂಡಗಳು ಭಾಗಿ. ಡಿಸೆಂಬರ್ 23ಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಲಿಖಿತ ಪರೀಕ್ಷೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನವೆಂಬರ್ 25ರಂದು ನಡೆಯಬೇಕಾಗಿದ್ದ ಲಿಖಿತ ಪರೀಕ್ಷೆ ಮುಂದೂಡಲಾಗಿತ್ತು. ಮಡಿಕೇರಿಯ ಕಾವೇರಿ ಕಲಾಕ್ಷೇತ್ರದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಪ್ರೀತಿಸಿ ಮದುವೆಯಾಗಿದ್ದ ಯುವತಿ ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ. ಮಂಡ್ಯದ ಹೆಬ್ಬಕವಾಡಿ ಗ್ರಾಮದಲ್ಲಿ ಘಟನೆ. ಬೀಡಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ದಕ್ಷಿಣ ಕನ್ನಡ ಜಿಲ್ಲಾ ಬೀಡಿ ಕಾರ್ಮಿಕರ ಒಕ್ಕೂಟದಿಂದ ಡಿಸೆಂಬರ್ 3ರಂದು ಬೆಂಗಳೂರು ಚಲೋ ಚಳವಳಿ. ಮೈಸೂರಿನಲ್ಲಿ ಇಎಸ್ಐ ಆಸ್ಪತ್ರೆ ಲೋಕಾರ್ಪಣೆ. 33.1 ಕೋಟಿ ವೆಚ್ಚದ 100 ಹಾಸಿಗೆಯುಳ್ಳ ಸುಸಜ್ಜಿತ ಹೈಟೆಕ್ ಹಾಸ್ಪಿಟಲ್. ಅಯೋಧ್ಯೆಯಲ್ಲಿ ಶೀಘ್ರವೇ ಶ್ರೀರಾಮನ ಮಂದಿರ ಆಗಬೇಕು. ರಾಯಚೂರಲ್ಲಿ ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ಆಗ್ರಹ. ರಾಮನಗರ ಜಿಲ್ಲಾ ರೇಷ್ಮೆ ಮಾರುಕಟ್ಟೆಯಲ್ಲಿ ವಿಜಯಪುರ ಮೂಲದ ರೇಷ್ಮೆ ಬೆಳೆಗಾರರ ಪ್ರತಿಭಟನೆ. ರೇಷ್ಮೆಗೂಡು ಮಾರಾಟ ಮಾಡಿದ್ರೂ ಅಧಿಕಾರಿಗಳು ಹಣ ನೀಡಿಲ್ಲ ಅಂತ ಆರೋಪ. ಶಿವಮೊಗ್ಗ ಜಿಲ್ಲಾಡಳಿತದಿಂದ ವಿಕಲಚೇತನರಿಗಾಗಿ ವಿಶೇಷ ಕ್ರೀಡಾಕೂಟ ಆಯೋಜನೆ. ವಿವಿಧ ಕ್ರೀಡೆಗಳಲ್ಲಿ 100 ವಿಕಲಚೇತನರು ಭಾಗಿ. ಅನಧಿಕೃತವಾಗಿ ಕೆಂಪು ಕಲ್ಲು ತೆಗಿತಾ ಇದ್ದ ಸ್ಥಳದ ಮೇಲೆ ಕಂದಾಯ ಇಲಾಖೆ ಅಧಿಕಾರಿಗಳ ದಾಳಿ. ಉತ್ತರ ಕನ್ನಡದ ಬಾಳೆಕೊಪ್ಪ ಗ್ರಾಮದಲ್ಲಿ ಘಟನೆ. ಟಾಟಾ ಏಸ್ ಪಲ್ಟಿಯಾಗಿ 20 ಮಂದಿಗೆ ಗಾಯ. ತುಮಕೂರು ಜಿಲ್ಲೆ ಮಧುಗಿರಿಯ ಕೃಷ್ಣಾಪುರ ಬಳಿ ಘಟನೆ.
ಚಾಲಕನ ಅಚಾತುರ್ಯ ಧರೆಗುರುಳಿದ ಟ್ರಾನ್ಸ್ಫಾರ್ಮರ್. ಉಡುಪಿಯ ಕುಂದಾಪುರದ ಮುಖ್ಯ ರಸ್ತೆಯಲ್ಲಿ ಘಟನೆ. ಯಾದಗಿರಿಯಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿ.